ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ನೀವು ಕೂಡ ಒಂದು ಯೂಟ್ಯೂಬರ್ ಆಗಿದ್ದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನೇನೆಲ್ಲ ಆಪ್ಷನ್ಸ್ ಸಿಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು, ಆಯಿತಾ? ಲೈಕು. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ತೊಂದರೆ ಆಯಿತು ಅಂತಂದರೆ ದಯವಿಟ್ಟು ಫಸ್ಟು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಸರ್ಚ್ ಮಾಡಿ ನೋಡಿ. ಯಾರಾದರೂ ಒಬ್ಬರು ವೀಡಿಯೋ ಮಾಡಿರ್ತಾರೆ, ನಿಮ್ಗೆ ಸೊಲ್ಯೂಷನ್ ಸಿಕ್ಕೋಗುತ್ತೆ. ನಿಮ್ಗೆ ಹಂಗೂ ಸಿಗಲಿಲ್ಲ ಅಂತಂದರೆ ಒಂದಷ್ಟು ಆರ್ಟಿಕಲ್ಸ್ಗಳನ್ನ ನೀವು ಓದಿ ನೀವು ಸೊಲ್ಯೂಷನ್ನ ತೊಗೋಬೋದು. ನಿಮ್ಗೆ ಅದೂ ಆಗಲಿಲ್ಲ ಅಂತಂದರೆ ನೀವು ಯೂಟ್ಯೂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ನೆನಪಿರಲಿ, ನೀವು ಯೂಟ್ಯೂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಜಿಮೇಲ್ ಮುಖಾಂತರ ಅಥವಾ ಅವ್ರ ಜೊತೆ ಒಂದು ಚಾಟ್ನ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿರಬೇಕು. ಆನ್ ಆಗಿದ್ರೆ ಮಾತ್ರ ನೀವು ಅವ್ರ ಜೊತೆ ಚಾಟ್ ಮಾಡೋದಕ್ಕೆ ಸಾಧ್ಯ. ಜೊತೆಗೆ ನಿಮಗೆ ಅವ್ರದ್ದು ಜಿಮೇಲ್, ಅಫಿಷಿಯಲ್ ಜಿಮೇಲ್ ನಿಮಗೆ ಸಿಗುತ್ತೆ. ಮೇಲ್ ಮಾಡಿ ನೀವು ರಿಪ್ಲೈನ ತೊಗೋಬೋದು. ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದರೆ ನೀವು ಟ್ವಿಟ್ಟರ್ ಮುಖಾಂತರ ಅಥವಾ ಇನ್ನೊಂದು ಏನೋ ಒಂದು ಆಪ್ಷನ್ ಬರುತ್ತೆ, ಅದ್ರ ಮುಖಾಂತರ ನೀವು ರೀಚ್ ಆಗ್ಬೋದು. ಬಟ್ ಅದಕ್ಕೆಲ್ಲ ರಿಪ್ಲೈ ಎಲ್ಲ ತುಂಬ ಲೇಟ್ ಆಗುತ್ತೆ. ಬಟ್ ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ರೆ ಏನು ಹೇಳಿ ಬೆನಿಫಿಟ್ ಇರುತ್ತೆ, ನೀವು ಲೈವ್ ಆಗಿ ಚಾಟ್ ಮಾಡ್ಬೋದು. ಸೊ ಇವಾಗ ಯಾವ ಥರ ನೀವು ಚಾಟ್ ಮಾಡೋದು ಅಥವಾ ಮೇಲ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮೊಂದು ಚಾನಲಲ್ಲಿ ಏನಾದರೂ ತುಂಬ ತೊಂದರೆ ಆಗ್ತದೆ, ನೀವು ಅದಕ್ಕೇನು ಸೊಲ್ಯೂಷನ್ ಸಿಗ್ತಾಯಿಲ್ಲ ಅಂತಂದರೆ ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ ನಿಮ್ಮೊಂದು ಯೂಟ್ಯೂಬ್ನ ನೀವು ಕ್ರೋಮ್ ಬ್ರೌಸರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಬಟನ್ನ ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟಲ್ಲಿ ನೀವು ಓಪನ್ ಮಾಡಿಕೊಂಡು ಮೇಲ್ಗಡೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಎಲ್ಪ್ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀಡ್ ಮೋರ್ ಎಲ್ಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ 2 ಆಪ್ಷನ್ ಬರುತ್ತೆ, ಗೆಟ್ ಕ್ರಿಯೇಟರ್ ಸಪೋರ್ಟ್ ಅಂತ, ಇನ್ನೊಂದು ಕನೆಕ್ಟ್ ವಿತ್ ದ ಯೂಟ್ಯೂಬ್ ಎಲ್ಪ್ ಕಮ್ಯುನಿಟಿ ಅಂತ. ಸೊ ನೀವು ಫಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಯಾವುದರಲ್ಲಿ ತೊಂದರೆ ಇದೆ ಅಂತ ಕೇಳ್ತಾರೆ. ಅಂತಂದರೆ ಮಾನಿಟೈಸೇಷನ್ ಆ್ಯಂಡ್ ಆ್ಯಡ್ಸೆನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಕಂಟೆಂಟ್ ID ಕ್ಲೇಮ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಆ ಥರ ಕೇಳ್ತಾರೆ. ಸೊ ನಿಮಗೆ ಮಾನಿಟೈಸೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಮಾನಿಟೈಸೇಷನ್ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ಒಂದು ರಿಕ್ವೆಸ್ಟ್ ಚಾಟ್ ಅಂತ, ಇನ್ನೊಂದು ಇಮೇಲ್ ಸಪೋರ್ಟ್ ಅಂತ. ಸೊ ರಿಕ್ವೆಸ್ಟ್ ಚಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ನ ಹಾಕೋದಕ್ಕೆ ಅವ್ರು ಹೇಳ್ತಾರೆ. ಸೊ ಲಿಂಕ್ನ ಹಾಕಿದ್ರೆ ಮುಗೀತು, ನೀವು ಆ್ಯಡ್ ಆಗ್ತೀರಾ, ಚಾಟ್ ಅವ್ರ ಜೊತೆ ಮಾಡೋದಕ್ಕೆ ನೀವು ಆ್ಯಡ್ ಆಗ್ತೀರಾ. ಸೊ ಆವಾಗ ನೀವೇನು ಮಾಡ್ಬೋದು ಅಂತಂದರೆ ನಿಮಗೆ ಒಂದು ನಂಬರ್ ಕೊಡ್ತಾರೆ. ಇವಾಗ ನಮ್ಮ ಥರನೇ ತುಂಬ ಜನ ಮೆಸೇಜ್ ಮಾಡ್ತಾಯಿರ್ತಾರೆ, ಚಾಟ್ಗೋಸ್ಕರ ರಿಕ್ವೆಸ್ಟ್ ಮಾಡ್ತಾಯಿರ್ತಾರೆ. ಸೊ ಅವರಲ್ಲಿ ನೀವು ಎಷ್ಟನೇವರು ಅಂತ ನಂಬರ್ ಕೊಡ್ತಾರೆ. ಇವಾಗ ನೀವು ಡಾಕ್ಟ್ರ್ ಹತ್ರ ಅವರ ಟೋಕನ್ ಕೊಡಲ್ವಾ, ಕ್ಯೂನಲ್ಲಿ ನಿಲ್ಲಕ್ಕೆ, ಹಂಗೆ ಟೋಕನ್ ಕೊಡ್ತಾರೆ. ಇವಾಗ ಎಕ್ಸಾಂಪಲ್ 7ನೇ ಟೋಕನ್ ಬಂತು ಅಂತ ಅಂದ್ಕೊಳ್ಳಿ, 7ನೇ ರ್ಯಾಂಕ್ ಬಂತು ಅಂತ ಅಂದ್ಕೊಳ್ಳಿ. ಸೊ ನೀವು 7ನೇವರು, ಇನ್ನು 6, 5, 4, 3 ಇವರೆಲ್ಲ ಆಗಬೇಕು. ಅವರೆಲ್ಲ ಆದಮೇಲೆ ನಿಮ್ಗೆ 7ನೇದು ಬಂದಾಗ ನಿಮಗೆ ಚಾನ್ಸು ಚಾಟ್ ಮಾಡೋದಕ್ಕೆ. ಸೊ 7ನೇದು 1 ಆಗೋ ತನಕ ನೀವು ಕಾಯಬೇಕು. ನಿಮಗೆ ಡೆಸ್ಕ್ಟಾಪ್ ಮೇಲೆ ಬಂದುಬಿಡುತ್ತೆ ಒಂದು ಸಿಂಬಲ್ ಚಾಟ್ಗೆ ಅಂತ. ಆವಾಗ ನೀವು ಚಾಟ್ ಮಾಡ್ಬೋದು. ಇನ್ನೊಂದು, ನೀವು ಇಮೇಲ್ ಮುಖಾಂತರ ನೀವು ಮೆಸೇಜ್ನ ಮಾಡ್ಬೋದು. ಕೆಳಗಡೆ ಇಮೇಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಇಮೇಲ್ ಓಪನ್ ಆಗುತ್ತೆ. ಸೊ ಆ ಇಮೇಲ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಬೇಗ ನಿಮಗೆ ಮೆಸೇಜ್ ರಿಪ್ಲೈ ಬರುತ್ತೆ. ಈ ಥರ ನೀವು ಯೂಟ್ಯೂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಏನೇ ಒಂದು ತೊಂದರೆ ಆದರೂ, ಈಗ ಯಾವುದೋ ಒಂದು ಚಾನಲ್ ಏನೋ ಆಗೋಯ್ತು ಅಥವಾ ಏನೋ ನಿಮ್ಮ ಪ್ರಾಬ್ಲಮ್ಮು, ನಿಮ್ಮ ಚಾನಲ್ ಏನೋ ನಿಮ್ಮ ಕೊರತೆ ಕಾಣ್ತಾ ಇದೆ, ನಿಮ್ಮ ವೀಡಿಯೋಸ್ ಯಾವುದೂ ತೋರಿಸ್ತಾ ಇಲ್ಲ, ವ್ಯೂಸ್ ಅಪ್ಡೇಟ್ ಆಗ್ತಾಯಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅವ್ರಿಗೆ ಮೇಲ್ ಮಾಡಿ ಅಥವಾ ನೀವು ಚಾಟ್ನ ಮಾಡಿ ನೀವು ತಿಳ್ಕೊಬೋದು. ಆಮೇಲೆ ಅವರು ಚಾಟ್ ಮಾಡೋದೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಅಥವಾ ಬೇರೆ ಭಾಷೆಯಲ್ಲಿ ಮಾಡ್ತಾರೆ, ಕನ್ನಡ ಬಿಟ್ಟು. ಸೊ ಮಾಡಿ ಹೆಲ್ಪ್ನ ತಗೊಳ್ಳಿ ಅಂತ ಹೇಳ್ತಾ, ಸೊ ತುಂಬ ಚೆನ್ನಾಗಿ ಇದೊಂದು ಡೌಟ್ ಇತ್ತು, ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಆಗೋದ್ರೆ ಏನು ಮಾಡೋದು ಅಂತ. ಸೊ ತಲೆ ಕೆಡಿಸ್ಕೊಂಡು ಎಲ್ಲದೂ ಕೂಡ ಒಂದು ಸೊಲ್ಯೂಷನ್ ಇದೆ. ಇವಾಗ ನಿಮ್ಮ ಚಾನಲ್ ಏನಾದರೂ ಆಗೋಯ್ತು ಅಂತಂದರೆ ನಿಮಗೆ ಗೊತ್ತಿರುವಂಥ ಯೂಟ್ಯೂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಯಾರ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು. ಸೊ ಇವ್ರಿಗೆ ಈ ಥರ ಮೇಲ್ ಮಾಡಿ ಸ್ವಲ್ಪ ಅಪ್ಡೇಟ್ಸ್ಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಚಾನಲ್ ಆಗಿರುತ್ತಲ್ಲ, ಅವಾಗ ನೀವು ಮೆಸೇಜ್ ಮಾಡೋಕ್ಕಾಗಲ್ಲ ಚಾನಲ್ ತೆಗೆದು. ಸೊ ಅದಕ್ಕೋಸ್ಕರ ಹಂಗೆ ಮಾಡ್ಬೋದು. ಈ ಥರ ನಿಮ್ಮ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೋಬೋದು ಪರ್ಮನೆಂಟಾಗಿ ಅಂತ ಹೇಳ್ತಾ, ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸುತ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.